ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರ ತಾಯಿ ಪುಷ್ಪಾ ಮೇಡಮ್ ಅವರ ಸೈಟಿನ ಜಟಾಪಟಿ ಅಂದ್ರೆ ಕಿರಿಕಿರಿಯ ಒಂದು ವಿಡಿಯೋಸ್ ಗಳನ್ನ ನೀವು ನೋಡ್ತಾನೆ ಇರ್ತೀರಾ. ಒಂದು 2-3 ದಿನಗಳಿಂದ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರೋ ಒಂದು ವಿಚಾರ. ಸಿಂಪಲ್ ಆಗಿ ಹೇಳ್ತೀನಿ, ಪುಷ್ಪಾ ಮೇಡಮ್ ಅವರು ಅವರ ಮನೆ ಹತ್ರ ಒಂದು ಕಾಂಪೌಂಡ್ ಕಟ್ಸಿರ್ತಾರೆ. ಆ ಒಂದು ಕಾಂಪೌಂಡ್ ನ ಅಲ್ಲಿನ ವ್ಯಕ್ತಿ ದೇವರಾಜನ್ ಅವರು ಬುಲ್ಡೋಸರ್ ನಿಂದ ಬೀಳಿಸ್ಬಿಟ್ಟು ಈ ಒಂದು ಜಾಗ ನನಗ್ ಸಂಬಂಧಪಟ್ಟಿರೋ ವ್ಯಕ್ತಿ ಇದು, ನೀವ್ ಯಾಕೆ ಇಲ್ಲಿ ಕಾಂಪೌಂಡ್ ಕಟ್ಸಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಪುಷ್ಪಾ ಮೇಡಮ್ ಅವರು ನೋಡಿ, ಈ ಒಂದು ಜಾಗವನ್ನ 5 ವರ್ಷಗಳ ಹಿಂದೆನೆ ನಾನು ಪರ್ಚೇಸ್ ಮಾಡಿದೀನಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇವೆ ಅಂತ ತೋರಿಸ್ತಾರೆ. ತೋರಿಸ್ಬಿಟ್ಟು ಅವ್ರು ಕೇಳ್ತಾ ಇರೋ ಪ್ರಶ್ನೆಗಳು, ಇವಾಗ ನೀವು ನಿಮ್ಮ ಜಾಗ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಡಾಕ್ಯುಮೆಂಟ್ಸ್ ಎಲ್ಲಿ? ಅಂಡ್ ಅದರ ಜೊತೆಗೆ ಅವ್ರು ಹೇಳ್ತಾ ಇರೋ ಇನ್ನೊಂದು ಅಪವಾದ ಏನಂದ್ರೆ, ಈ ಜಾಗಗಳಲ್ಲಿ ಕೆಲವೊಬ್ರು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಕೇಸ್ ಕೂಡ ಹಾಕಿದ್ದಾರೆ. ಅಂಡ್ ಇದೆಲ್ಲವೂ ನಮಗ್ ಬೇಕಾಗಿಲ್ಲ. ಇವಾಗ ಅವ್ರು ಹೇಳ್ತಾರೆ ಇದು ನಮ್ಮ ಪರ್ಸನಲ್ ವಿಚಾರ, ನೀವ್ಯಾಕೆ ಮಾತಾಡ್ತಾ ಇದ್ದೀರಾ ಅಂತ. ಹೌದು, ಇದು ನಿಮ್ಮ ಪರ್ಸನಲ್ ವಿಚಾರ, ಓಕೆ. ಆದ್ರೆ ಇದರಿಂದ ನಮ್ಮ ಹೆಮ್ಮೆಯ ನಟ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರಿಗೆ ಏನಾದ್ರೂ ಎಫೆಕ್ಟ್ ಆಗ್ತಿದ್ರೆ ಅಭಿಮಾನಿಗಳಾಗಿ ಕೇಳೋ ಹಕ್ಕು ನಮ್ಗಿದೆ. ಸೊ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ, ಒಬ್ಬ ಅಫಿಷಿಯಲ್ಸ್ ಆಗಿ ನೀವು ಇದನ್ನ ನಿಮ್ಗಿರೋ ಇನ್ಫ್ಲುಯೆನ್ಸ್ ಗೆ ಅಫಿಷಿಯಲ್ ಆಗಿನೇ ಸೈಲೆಂಟ್ ಆಗಿ ಮುಗಿಸ್ಕೋಬಹುದು. ಅದನ್ನ ಬಿಟ್ಟು ನೀವು ರೋಡಿಗೆ ಇಳಿದು ಈ ರೀತಿ ಮಾತಾಡ್ತಾ ಇದ್ರೆ, ರಾಕಿಂಗ್ ಸ್ಟಾರ್ ಎಸ್ ಅವರ ತಾಯಿ ಹಂಗ್ ಮಾತಾಡ್ತಾ ಇದಾರೆ, ರಾಕಿಂಗ್ ಸ್ಟಾರ್ ಎಸ್ ಅವರ ತಾಯಿ ಹಿಂಗ್ ಮಾಡ್ತಿದ್ದಾರೆ ಅಂತ ಜನ ಮಾತಾಡಲ್ವಾ? ಅದರಿಂದ ಇಷ್ಟು ದಿನಗಳ ಕಾಲ ನಮ್ಮ ಎಸ್ ಸರ್ ಅವರು ಇಷ್ಟೊಂದು ಮರ್ಯಾದೆನ, ಇಷ್ಟೊಂದು ಡಿಗ್ನಿಟಿನ ಮೇಂಟೈನ್ ಮಾಡಿದ್ದೆಲ್ಲ ಹಾಳಾದಂಗಾಗಲ್ವಾ? ಸೊ ದಯವಿಟ್ಟು ನಮ್ಮ ಎಸ್ ಸರ್ ಅವರಿಗೆ ನೀವು ಯಾವುದೇ ರೀತಿ ಮರ್ಯಾದೆಗೆ ಧಕ್ಕೆ ಆಗುವಂತಹ ಕೆಲಸಗಳನ್ನ ಮಾಡಬೇಡಿ ಅನ್ನೋದು ನಮ್ಮ ಅನಿಸಿಕೆ. ದಯವಿಟ್ಟು ಏನೇ ಇದ್ರೂ ಅಫಿಷಿಯಲ್ ಆಗಿ ಸೈಲೆಂಟ್ ಆಗಿ ಮುಗಿಸ್ಕೊಳ್ಳಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಸೊ ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ. ಅಂಡ್ ಸ್ನೇಹಿತರೆ, ನೀವೇ ಹೇಳಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ. ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಹಾಗೆ ಕನ್ಫರ್ಮೇಶನ್ ಗಾಗಿ ನನ್ನ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಧನ್ಯವಾದಗಳು.